ನಮ ಕೇದಾರನಾಥಾಯ ಕೈಲಾಸ ಶಿಖರ ಸ್ಥಿತಂ ಗಂಗಾಧರಾಯ ಶಾಂಭವೇ ಭಕ್ತಾನಾಂ ಶುಭದಾಯಕಂ. ನಮ್ಮ ಭಾರತ ದೇಶದ ಅಸ್ಮಿತೆ ಇರುವಂಥದ್ದೇ ಇಲ್ಲಿರುವಂತಹ ಆರಾಧನಾ ಪದ್ಧತಿಯಲ್ಲಿ, ದೇವಸ್ಥಾನದ ವಾಸ್ತುಶಿಲ್ಪಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ. ಈ ಒಂದು ದೇಶದಲ್ಲಿ ಎಷ್ಟು ವಿಧವಾದಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವೆಲ್ಲರೂ ನೋಡ್ಬೋದು. ಪ್ರತಿಯೊಂದು ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮದಲ್ಲಿ ವಿಶಿಷ್ಟವಾದಂತಹ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು, ಇವೆಲ್ಲವೂ ಒಟ್ಟುಗೂಡಿ ನಮ್ಮ ದೇಶ ಭಾರತ. ಅದಕ್ಕಾಗಿಯೇ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ದೇಶ ನಮ್ಮದು ಅಂತ ಹೇಳ್ತೇವೆ. ನಮ್ಮ ದೇಶದ ಬಗ್ಗೆ ಮಾತನಾಡಬೇಕಾದ್ರೆ ದೇವಸ್ಥಾನಗಳ ಬಗ್ಗೆ ಮಾತನಾಡಲೇಬೇಕಾಗ್ತದೆ. ಸೃಷ್ಟಿ ಸ್ಥಿತಿ ಲಯದಲ್ಲಿ ಲಯಕಾರನಾದಂತಹ ಶಿವನನ್ನ ಜಗದ ಒಡೆಯ ಅಂತ ಹೇಳಿ ನಂಬಿರುವಂತಹ ಮಣ್ಣು ನಮ್ಮದು. ಇವತ್ತು ನಾವು ಹೇಳ್ತಾ ಇರುವಂತಹ ವಿಷಯ ಕೇದಾರನಾಥದ ಶಿವ ದೇವಸ್ಥಾನದ ಬಗ್ಗೆ. ಉತ್ತರಾಖಂಡ್ ರಾಜ್ಯದ ಹಿಮಾಲಯದ ಶ್ರೇಣಿಗಳಲ್ಲಿ ಹರಿಯುವಂತಹ ಮಂದಾಕಿನಿ ನದಿಯ ಹತ್ರ ಈ ಕೇದಾರನಾಥ ದೇವಾಲಯ ಇದೆ. ಸಮುದ್ರ ಮಟ್ಟಕ್ಕಿಂತ 3583 ಅಂದರೆ ಸುಮಾರು 11,755 ಫೀಟ್ಗಳಷ್ಟು ಎತ್ತರವಿರುವಂತಹ ಈ ದೇವಾಲಯ ಋಷಿಕೇಶದಿಂದ 139 ಕಿಲೋಮೀಟರ್ ದೂರದಲ್ಲಿದೆ. ಸದಾಕಾಲ ಹಿಮದಿಂದಲೇ ಕೂಡಿರುವಂತಹ ಪ್ರದೇಶ ಆದ್ರಿಂದ ಇಲ್ಲಿಗೆ ಏಪ್ರಿಲ್ನಿಂದ ನವೆಂಬರ್ ತಿಂಗಳ ತನಕ ಮಾತ್ರ ಭಕ್ತರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಚಳಿಗಾಲದಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಹಿಮದಿಂದಲೇ ಮುಚ್ಚಿರೋದ್ರಿಂದ ಆ 4 ತಿಂಗಳ ಕಾಲ ಕೇದಾರನಾಥದ ಶಿವನ ವಿಗ್ರಹವನ್ನ ಅಲ್ಲೇ ಕೆಳಗಡೆ ಇರುವಂತಹ ಉಕಿಮಠ ಅಂತ ಹೇಳುವಲ್ಲಿಗೆ ತಗೊಂಡು ಬಂದು ಅಲ್ಲಿರುವಂತಹ ಮಠದಲ್ಲಿ ಪೂಜೆ ಕೂಡ ನಡೀತದೆ. ಈ ಕೇದಾರ ಅಂತ ಹೇಳುವಂತಹ ಪದ ಕೂಡ ವಿಶೇಷವಾದಂತಹ ಒಂದು ಅರ್ಥವನ್ನ ಕೊಡ್ತದೆ. ವೆಟ್ಲ್ಯಾಂಡ್, ಹೂವಿನ ತೋಟ, ಸಂತೋಷವನ್ನ ನೀಡುವಂತಹ ತೋಟ ಅಂತ ಹೇಳುವಂತಹ ಅರ್ಥದಲ್ಲೂ ಈ ಪದವನ್ನ ಬಳಸಲಾಗ್ತದೆ. ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಕೇದಾರಗೌಳ ಅಂತ ಹೇಳುವಂತಹ ಒಂದು ವಿಶೇಷ ರಾಗ ಕೂಡ ಇದೆ. ಈ ದೇವಸ್ಥಾನಕ್ಕೆ ನೇರವಾದಂತಹ ವಾಹನ ಸಂಪರ್ಕ ಇಲ್ಲ. ಅಲ್ಲೇ ಕೆಳಗಡೆ ಇರುವಂತಹ ಗೌರಿಕುಂಡ್ ಅಂತ ಹೇಳುವಂತಹ ಪ್ರದೇಶವನ್ನ ತಲುಪಿ ಅಲ್ಲಿಂದ ಸುಮಾರು 16 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲೇ ಟ್ರಕ್ಕಿಂಗ್ ಮಾಡಿ ತಲುಪಬೇಕು. ಇದು ಅಸಾಧ್ಯ ಅಂತ ಆದವರಿಗೆ ಕುದುರೆ ಮೇಲೆ ಕೂತ್ಕೊಂಡು, ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ಬೋದು, ಅಥವಾ ಕೆಲವೊಂದ್ಸಲ ಮನುಷ್ಯರೇ ಇನ್ನೊಬ್ಬರನ್ನ ಎತ್ತಿಕೊಂಡು ಹೋಗುವಂತಹ ವ್ಯವಸ್ಥೆ ಕೂಡ ಅಲ್ಲಿದೆ. ನಮ್ಮ ದೇಶದಲ್ಲಿರುವಂತಹ ಒಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ ಈ ಕೇದಾರನಾಥ ಕೂಡ ಒಂದು. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗವನ್ನ ಉದ್ಭವಲಿಂಗ ಅಂತ ಹೇಳಿ ನಂಬಲಾಗಿದೆ. ಈ ನಂಬಿಕೆಗೆ ಪೂರಕ ಆಗುವಂತೆ ಅಲ್ಲಿರುವಂತಹ ಲಿಂಗ ನೋಡ್ಲಿಕ್ಕೆ ಶಿವಲಿಂಗದ ಆಕೃತಿಯಲ್ಲಿಲ್ಲ. ಅದು ಒಂದು ತ್ರಿಕೋನಾಕಾರದ ಬಂಡೆಯ ರೀತಿಯಲ್ಲಿ ಕಾಣ್ತದೆ. ಈ ಲಿಂಗದ ಸುತ್ತಳತೆ ಸುಮಾರು 12 ಫೀಟ್ನಷ್ಟು ಇರ್ತದೆ. ಈ ಗರ್ಭಗುಡಿಯ ಮುಂಭಾಗದಲ್ಲಿ ಪಾರ್ವತಿ, ಪಾಂಡವರ ಕೆತ್ತನೆಗಳು ನೋಡ್ಲಿಕ್ಕೆ ಸಿಗ್ತದೆ. ಈ ದೇವಸ್ಥಾನವನ್ನ ಉತ್ತರ ಭಾರತದ ಪ್ರಸಿದ್ಧ ವಾಸ್ತುಶಿಲ್ಪವಾದಂತಹ ನಗಾರ ಪದ್ಧತಿಯ ವಾಸ್ತುಶಿಲ್ಪದಿಂದ ತಯಾರಿಸಲಾಗಿದೆ ಅಂತ ಹೇಳ್ತಾರೆ. ಈ ನಗಾರ ಪದ್ಧತಿಯ ವಿಶೇಷತೆ ಅಂತ ಹೇಳಿದ್ರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಪಿರಮಿಡ್ ರೀತಿಯ ರಚನೆಗಳಿರ್ತದೆ. ಅದರಲ್ಲೂ ವಿಶೇಷವಾಗಿ ಈ ದೇವಸ್ಥಾನವನ್ನ ನಗಾರ ಪದ್ಧತಿಯ ಉಪಶೈಲಿಯಾದಂತಹ ಕತ್ಯೂರಿ ಸ್ಪೈರ್ ಅಂತ ಹೇಳುವಂತಹ ಪದ್ಧತಿಯಿಂದ ತಯಾರಿಸಲಾಗಿದೆ ಅಂತ ಹೇಳ್ತಾರೆ. ಈ ದೇವಾಲಯ ಅತ್ಯಂತ ಪುರಾತನ ಅಂತ ಹೇಳೋದ್ರ ಬಗ್ಗೆ ಹಲವಾರು ಪುರಾವೆಗಳು ಇದ್ರೂ ಸಹ ನಿಖರವಾಗಿ ಇದು ಯಾವಾಗ ನಿರ್ಮಾಣ ಆಯಿತು ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಒಂದು ನಂಬಿಕೆಗಳ ಪ್ರಕಾರ ಸ್ವತಃ ಪಂಚಪಾಂಡವರೇ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಹಿಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ನಂತರ ಆ ಯುದ್ಧದಿಂದ ಆದಂತಹ ಪಾಪವನ್ನ ಕಳ್ಕೊಳ್ಳುವ ಸಲುವಾಗಿ ಪಂಚಪಾಂಡವರು ತೀರ್ಥಯಾತ್ರೆಗೆ ಹೊರಡ್ತಾರಂತೆ. ಅವರು ಹಿಮಾಲಯದ ತಪ್ಪಲಿಗೆ ಬಂದು ಅಲ್ಲಿ ಶಿವನನ್ನ ಹುಡುಕ್ತಾ ಹೋಗ್ಬೇಕಾದ್ರೆ ಶಿವ ಅವರನ್ನ ಆಟಾಡಿಸ್ಬೇಕು ಅಂತಲೋ ಅಥವಾ ಕೂಡ್ಲೇ ಅವರಿಗೆ ದರ್ಶನವನ್ನ ನೀಡುವಂತಹ ಇಚ್ಛೆ ಇಲ್ಲದ ಸಲುವಾಗಿಯೂ ಒಂದು ನಂದಿಯ ರೂಪವನ್ನ ತಾಳಿ ಅವರಿಂದ ಬಚ್ಚಿಟ್ಕೊಳ್ಳಿಕ್ಕೆ ಗುಪ್ತ ಕಾಶಿ ಅಂತ ಹೇಳುವಂತಹ ಸ್ಥಳದಲ್ಲಿ ಅಡಗಿ ಕೂತ್ಕೊಳ್ತಾನೆ. ಆದರೆ ಭೀಮನಿಗೆ ಈ ನಂದಿಯನ್ನ ನೋಡಿದ ಕೂಡಲೇ ಅದೇ ಶಿವ ಅಂತ ಹೇಳಿ ಅರ್ಥ ಆಗ್ತದೆ.
ಕೂಡಲೇ ಅವನು ಆ ನಂದಿಯ ಬಾಲವನ್ನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನಂತೆ. ಆಗ ನಂದಿಯ ರೂಪದಲ್ಲಿದ್ದಂತಹ ಶಿವ ಮಾಯವಾಗಿ ಭೂಮಿಯ ಒಳಗಡೆ ಹೋಗಿ ಮತ್ತೆ ಪುನಃ ಭೂಮಿಯಿಂದ ಒಂದು ಕಲ್ಲಿನ ರೂಪದಲ್ಲಿ ಮೇಲೆದ್ದು ಬರ್ತಾನೆ. ಆ ಕಲ್ಲಿನ ಆಕೃತಿಯೇ ಈಗ ಕೇದಾರನಾಥದಲ್ಲಿರುವಂತಹ ಮೂಲ ಲಿಂಗ ಅಂತ ಹೇಳುವಂಥದ್ದು ಅಲ್ಲಿನ ನಂಬಿಕೆ. ಹೀಗೆ ನಂದಿ ಶಿವನ ರೂಪವನ್ನ ತಾಳುವಂತಹ ಸಂದರ್ಭದಲ್ಲಿ 5 ವಿವಿಧ ಭಾಗಗಳು ಬೇರೆ ಬೇರೆ ಕಡೆಯಲ್ಲಿ ಉದ್ಭವ ಆಗ್ತದೆ. ಇದನ್ನೇ ಪಂಚಕೇದಾರ ಅಂತಲೂ ಕರೀತಾರೆ. ನಂದಿಯ ಕೈಯ ಭಾಗ ತುಂಗನಾಥನಾಗಿ ಒಂದ್ ಕಡೆ ಉದ್ಭವ ಆದ್ರೆ ಮುಖ ರುದ್ರನಾಥನಾಗಿ ಒಂದ್ ಕಡೆ ಉದ್ಭವ ಆಗ್ತದೆ. ಹೊಟ್ಟೆಯ ಭಾಗ ಉದ್ಭವವಾದಂತಹ ಕ್ಷೇತ್ರ ಮಧ್ಯಮಹೇಶ್ವರನಾಗಿ ಹಾಗೂ ತಲೆ ಉದ್ಭವವಾದಂತಹ ಕ್ಷೇತ್ರ ಕಲ್ಪೇಶ್ವರ ಎಂಬುದಾಗಿ 5 ಕಡೆಗಳಲ್ಲಿ ಉದ್ಭವವಾಗ್ತದೆ. ಹೀಗೆ ಈ ಪಂಚ ಕೇದಾರದಲ್ಲೂ ಪಾಂಡವರು ದೇವಸ್ಥಾನವನ್ನ ನಿರ್ಮಿಸಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ತಮ್ಮ ಪಾಪವನ್ನ ಕಳ್ಕೊಳ್ತಾರೆ ಅಂತ ಹೇಳುವಂತಹ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಭೀಮ ನಂದಿಯ ಕಾಲನ್ನ ಹಾಗೂ ಬಾಲವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಲಿಕ್ಕೆ ಬಿಡದೇ ಇರುವಂತಹ ಸಂದರ್ಭದಲ್ಲಿ ನಂದಿ 5 ಚೂರಾಗಿ 5 ಕಡೆಯಲ್ಲಿ ಬೀಳ್ತದೆ. ಆ ಬಿದ್ದಂತಹ ಜಾಗದಲ್ಲಿ ಪಾಂಡವರು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಹೋಮ ಹವನಾದಿಗಳನ್ನ ಮಾಡ್ತಾರೆ. ಮುಂದೆ ದಿವ್ಯ ತಪಸ್ಸನ್ನ ಮಾಡಿ ಅಲ್ಲಿಂದಲೇ ಅವರೆಲ್ಲರೂ ಸ್ವರ್ಗಾರೋಹಣವನ್ನು ಮಾಡ್ತಾರೆ ಅಂತ ಹೇಳುವಂತಹ ನಂಬಿಕೆ ಇದೆ. ಆದ್ರೆ ಮಹಾಭಾರತದಲ್ಲಿ ಈ ಕೇದಾರನಾಥದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ಹೇಳುವಂತಹ ವಾದವೂ ಇದೆ. ಜೊತೆಗೆ ಶಿವ ಗಂಗೆಯನ್ನ ತನ್ನ ತಲೆಯಿಂದ ಭೂಮಿಗೆ ಹರಿಸಿದಂತಹ ಕ್ಷೇತ್ರ ಕೂಡ ಇದೆ ಅಂತಲೂ ಹೇಳ್ತಾರೆ. ಗಹದವಳ ರಾಜವಂಶಸ್ಥರಾದಂತಹ ಭಟ್ಟ ಲಕ್ಷ್ಮೀಧರ ಇವರು ಬರೆದಂತಹ ಕೃತಿಯಾದ ಕೃತ್ಯಕಲ್ಪತರು ಅಂತ ಹೇಳುವಂತಹ ಕೃತಿಯಲ್ಲಿ ಬರೆದ ಪ್ರಕಾರ ಆದಿ ಶಂಕರಾಚಾರ್ಯರು 12ನೇ ಶತಮಾನದಲ್ಲಿ ಕೇದಾರನಾಥ ದೇವಸ್ಥಾನವನ್ನ ಭೇಟಿ ಮಾಡಿ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ಉಲ್ಲೇಖ ಇದೆ. ಅದಲ್ಲದೆ ಆನಂದಗಿರಿಯವರ ಪ್ರಾಚೀನ ಶಂಕರ ವಿಜಯ ಅಂತ ಹೇಳುವಂತಹ ಶಂಕರಾಚಾರ್ಯರ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಆದಿಶಂಕರಾಚಾರ್ಯರು ಕಾಂಚೀಪುರದಲ್ಲಿ ದೇಹತ್ಯಾಗ ಮಾಡಿದ್ರು ಅಂತ ಬರೆದಿದ್ದಾರೆ. ಆದರೆ ಮಾಧವ ಅಂತ ಹೇಳುವವರ ಸಂಕ್ಷೇಪ ಶಂಕರ ವಿಜಯ ಅಂತ ಹೇಳುವಂತಹ ಜೀವನ ಚರಿತ್ರೆಯ ಕೃತಿಯಲ್ಲಿ ಶಂಕರಾಚಾರ್ಯರು ಕೇದಾರನಾಥದಲ್ಲಿ 8ನೇ ಶತಮಾನದಲ್ಲಿ ಮಹಾಸಮಾಧಿಯೇ ಸೇರಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ಈ ದೇವಾಲಯದ ಪುರಾತನತ್ವದ ಬಗ್ಗೆ ಹಲವಾರು ವಿಶ್ಲೇಷಣೆಗಳು ಸಿಗ್ತದೆ. ಕೇದಾರನಾಥ ದೇವಸ್ಥಾನದಲ್ಲಿ ಪೂಜೆಯನ್ನ ಇಂದಿಗೂ ಕರ್ನಾಟಕದ ರವಳ ಅಂತ ಹೇಳುವಂತಹ ಸಮುದಾಯದವರು ನಡೆಸ್ಕೊಂಡು ಬರ್ತಾ ಇರುವಂತದ್ದು ವಿಶೇಷ. ಇಂದಿಗೂ ಕೇದಾರನಾಥ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಈ ರವಳ ಸಮುದಾಯದವರೇ ಇರ್ತಾರೆ. ಆದ್ರೆ ಅವರು ಸ್ವತಃ ದೇವರ ಪೂಜೆಯನ್ನ ಮಾಡೋದಿಲ್ಲ, ಬೇರೆ ಸಹಾಯಕರಿಂದ ಪೂಜೆಯನ್ನ ಸಲ್ಲಿಸಲಾಗ್ತದೆ. 2013ನೇ ಇಸ್ವಿಯಲ್ಲಿ ಕೇದಾರನಾಥದಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೀತದೆ. ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿರುತ್ತದೆ. ಕೇದಾರನಾಥ ದೇವಾಲಯದ ಸುತ್ತಮುತ್ತಲಿನ ಎಲ್ಲಾ ಪರಿಸರಗಳು ಮಳೆಯ ನೀರಿನಿಂದ ಕೊಚ್ಚಿ ಹೋಗ್ತಾ ಇರ್ತದೆ. ಜೂನ್ 16, 2013 ರಾತ್ರಿ 7:30 ಸುಮಾರಿಗೆ ದೇವಸ್ಥಾನದ ಹಿಂದ್ಗಡೆ ಇರುವಂತಹ ಒಂದು ಪರ್ವತದಲ್ಲಿ ಮೇಘ ಸ್ಫೋಟಿಸಿ ಅದರಿಂದ ನೀರು ಉಕ್ಕಿ ಹರಿದು ಇಡೀ ಪರ್ವತವೇ ಕುಸಿದು ನೀರೆಲ್ಲ ಹೊಳೆಯ ರೀತಿಯಲ್ಲಿ ದೇವಸ್ಥಾನದ ಕಡೆಗೆ ಬರ್ತಾ ಇರ್ತದೆ. ಆಗ ಅಲ್ಲಿರುವಂತಹ ಎಲ್ಲಾ ಕಟ್ಟಡಗಳು ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತದೆ. ಆದ್ರೆ ಅಚ್ಚರಿ ಅಂತ ಹೇಳುವ ಹಾಗೆ ಒಂದು ದೊಡ್ಡ ಬಂಡೆ ಬಂದು ಸರಿಯಾಗಿ ದೇವಾಲಯದ ಹಿಂದ್ಗಡೆಗೆ ಅಡ್ಡ ಗೋಡೆಯ ರೀತಿಯಲ್ಲಿ ಬಂದು ನಿಲ್ತದೆ. ಇದರಿಂದ ದೇವಾಲಯಕ್ಕೆ ಯಾವುದೇ ಹಾನಿ ಉಂಟಾಗೋದಿಲ್ಲ. ಈ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನ ಬಿಟ್ಟು ಸುತ್ತಮುತ್ತಲಿನ ಎಲ್ಲಾ ಕಟ್ಟಡಗಳು ನೆಲಸಮಾಗಿರ್ತದೆ. ಈ ಒಂದು ವಿಸ್ಮಯದಿಂದ ಸಂಪೂರ್ಣ ಭಕ್ತ ಸಮುದಾಯವೇ ಇದು ಶಿವನದ್ದೇ ಪವಾಡ, ಶಿವನೇ ಬಂದು ದೇವಸ್ಥಾನವನ್ನ ಕಾಪಾಡಿದ ಅಂತ ಹೇಳಿ ನಂಬ್ತಾರೆ. ಈ ವಿಸ್ಮಯದ ತೀವ್ರತೆ ಕೂಡ ಅದೇ ರೀತಿಯಲ್ಲಿತ್ತು. ನಾಸ್ತಿಕ ಕೂಡ ಒಂದು ಕ್ಷಣಕ್ಕೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಯೋಚಿಸುವ ರೀತಿಯಲ್ಲಿತ್ತು. ಏನೇ ಇರಲಿ, ನಮ್ಮನ್ನೆಲ್ಲ ರಕ್ಷಿಸ್ತಾ ಇರುವಂಥದ್ದು ದೇವರು ಅಂತ ಹೇಳಿ ನಂಬುವವರು ಅದನ್ನ ದೇವರಾಗಿ ಕಾಣ್ತಾರೆ. ನಂಬದೇ ಇದ್ದವರು ಇದನ್ನ ಒಂದು ಪ್ರಕೃತಿಯ ವಿಸ್ಮಯ ಅಂತಾದ್ರೂ ಒಪ್ಕೊಳ್ತಾರೆ. ನಂಬಿಕೆ ಅವರವರ ವೈಯಕ್ತಿಕ ವಿಚಾರ. ಸಾಧ್ಯ ಆದ್ರೆ ಎಲ್ಲರೂ ಒಂದ್ಸಲ ಪಂಚಕೇದಾರಕ್ಕೆ ಯಾತ್ರೆ ಹೋಗಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.